ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 1 ಪಾಶ್ಚಾತ್ಯ ಧರ್ಮಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೆಯ ವಾಕ್ಯ, ಯಹೂದಿ ಧರ್ಮದ ಮೂಲ ಪುರುಷ ಡ್ಯಾಶ್. ಉತ್ತರ, ಅಬ್ರಹಾಂ ಅಥವಾ ಏಬ್ರಹಾಂ. ಎರಡನೇ ವಾಕ್ಯ, ಪಾರ್ಸಿ ಧರ್ಮದ ಸ್ಥಾಪಕರು ಡ್ಯಾಶ್. ಉತ್ತರ, ಜರಾತುಷ್ಟ್ರ. ಮೂರನೇ ವಾಕ್ಯ, ಯೇಸು ಕ್ರಿಸ್ತನು ಹುಟ್ಟಿದ ಸ್ಥಳ ಡ್ಯಾಶ್. ಉತ್ತರ, ಬೆತ್ಲೆಹೆಮ್. ನಾಲ್ಕನೇ ವಾಕ್ಯ, ಯೇಸು ಕ್ರೈಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಡ್ಯಾಶ್. ಉತ್ತರ, ಗೊಲ್ಗೊಥಾ. ಐದನೇ ವಾಕ್ಯ, ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದು ಚಕ್ರವರ್ತಿ ಡ್ಯಾಶ್ನ ಆಳ್ವಿಕೆಯ ಅವಧಿಯಲ್ಲಿ. ಉತ್ತರ, ಕಾನ್ಸ್ಟಾಂಟೈನ್. ಮುಂದಿನ ವಾಕ್ಯ, ಮಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಡ್ಯಾಶ್. ಉತ್ತರ, ಮೆಕ್ಕಾ. ಮುಂದಿನ ವಾಕ್ಯ, ಇಸ್ಲಾಂನ ಪವಿತ್ರ ಗ್ರಂಥ ಡ್ಯಾಶ್. ಉತ್ತರ, ಕುರಾನ್. ಮುಂದಿನ ವಾಕ್ಯ, ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು. ಉತ್ತರ, ಖಲೀಫರು. ಮುಂದಿನ ಭಾಗ, ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಯಹೂದಿ ಧರ್ಮದ 10 ಕಟ್ಟಳೆಗಳನ್ನು ಪಟ್ಟಿ ಮಾಡಿ. ಉತ್ತರ, ಯಹೂದಿ ಧರ್ಮದ ಕಟ್ಟಳೆಗಳು: ಯಾವೇ ಹೊರತಾಗಿ ಬೇರೆ ದೇವರಿಲ್ಲ. ಮೂರ್ತಿ ಪೂಜೆ ಸಲ್ಲದು. ದೇವರ ಹೆಸರಿಗೆ ಕಳಂಕ ತರಬಾರದು. ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು. ತಂದೆ ತಾಯಿಯರನ್ನು ಗೌರವಿಸಬೇಕು. ವ್ಯಭಿಚಾರ ಸಲ್ಲದು. ಕಳ್ಳತನ ಮಾಡಬಾರದು. ಕೊಲೆ ಮಾಡಬಾರದು. ಸುಳ್ಳು ಹೇಳಬಾರದು. ಅಸೂಯೆ ಪಡಬಾರದು. ಮುಂದಿನ ಪ್ರಶ್ನೆ, ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ. ಸಮರ್ಥಿಸಿ. ಉತ್ತರ, ಪಾರ್ಸಿ ಧರ್ಮವು ವೈದಿಕ ಆಚರಣೆಗೆ ಹತ್ತಿರವಾಗಿದೆ. ಒಳಿತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ಇವರ ನಂಬಿಕೆ. ಇವರ ಸೂರ್ಯೋಪಾಸನೆಯು ಇದೇ ರೀತಿಯ ನಂಬಿಕೆಯಾಗಿದೆ. ಪಾರ್ಸಿಗಳ ಧರ್ಮ ಗ್ರಂಥವಾದ ಅವೆಸ್ತದಲ್ಲಿ ಬರುವ ಪದ್ಯ ಶ್ಲೋಕ ರೂಪದ ಸಾಹಿತ್ಯವನ್ನು ಗಾಥಾ ಎಂದು, ಪೂಜೆ ಆರಾಧನೆ ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಶ್ನ ಎನ್ನುತ್ತಾರೆ. ಇವೆಲ್ಲವೂ ಸಂಸ್ಕೃತದ ಮೂಲ ಪದಗಳು ಎನ್ನುವುದನ್ನು ಗುರುತಿಸಬಹುದು. ಮುಂದಿನ ಪ್ರಶ್ನೆ, ಯೇಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ. ಉತ್ತರ, ಯೇಸು ಕ್ರೈಸ್ತರ ಜನನ ಸ್ಥಳವು ಜ್ಯೂಡಿಯಾ ಪ್ರಾಂತ್ಯಕ್ಕೆ ಸೇರಿದ 5 ಕಿಲೋಮೀಟರ್ ದೂರದಲ್ಲಿರುವ ಬೆತ್ಲೆಹೆಮ್. ಯೇಸು ಕ್ರಿಸ್ತರು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರ. ಇವರು ಆರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು. ಯೇಸು ಕ್ರಿಸ್ತರು ಜಾನ್ ಎಂಬ ಧಾರ್ಮಿಕ ಪ್ರವರ್ತಕರಿಂದ ದೀಕ್ಷೆಯನ್ನು ಪಡೆದರು. ಜಾನ್ ಜೀಸಸ್ ರನ್ನು ಮಸೀಹ ಅಥವಾ ಮಹಾರಕ್ಷಕ ಎಂದು ಉದ್ಗರಿಸಿದರು. ಡಂಬಚಾರದಿಂದ ಕೂಡಿದ್ದ ಯಹೂದಿಗಳ ಧಾರ್ಮಿಕ
ವಿಧಿವಿಧಾನಗಳನ್ನು ಅಲ್ಲಗಳೆದುದರಿಂದ ಅವರನ್ನು ಗೋಲ್ಕತಾ ಬೆಟ್ಟದಲ್ಲಿ ಶಿಲುಬೆಗೇರಿಸಲಾಯಿತು. ಮುಂದಿನ ಪ್ರಶ್ನೆ, ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ. ಉತ್ತರ: ಯೇಸು ಕ್ರಿಸ್ತರ ಬೋಧನೆಗಳು: ದೇವರು ಒಬ್ಬನೇ. ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ. ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಮಾನವರ ಸೇವೆಯು ದೇವರ ಸೇವೆಗೆ ಸಮಾನವಾದುದು. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರೆಗೂ ನೀನು ಒಳ್ಳೆಯದನ್ನು ಬಯಸು. ಮುಂದಿನ ಪ್ರಶ್ನೆ, ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು? ಉತ್ತರ: ಯೇಸು ಕ್ರೈಸ್ತರನ್ನು ಶಿಲುಬೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳವನ್ನು ನೀಡಿ ಕೆಲವರನ್ನು ಶಿಲುಬೆಗೇರಿಸಲಾಯಿತು. ಚಕ್ರವರ್ತಿಯಾದ ಕಾನ್ಸ್ಟಾಂಟೈನ್ನ ಆಳ್ವಿಕೆಯ ಅವಧಿಯಲ್ಲಿ ಕ್ರೈಸ್ತ ಧರ್ಮವು ರೋಮ್ನ ರಾಜ್ಯಧರ್ಮವಾಯಿತು. ನಂತರ ಈ ಧರ್ಮ ಯುರೋಪಿನಾದ್ಯಂತ ಹರಡಿತು. ಮುಂದಿನ ಪ್ರಶ್ನೆ, ಮಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ. ಉತ್ತರ: ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಪ್ರವರ್ತಕರು. ಇವರು 570ರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು. ಇವರ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ. ಇವರು ಜನಿಸುವ ಕೆಲವೇ ತಿಂಗಳುಗಳ ಮುಂಚೆ ತಂದೆ ಮರಣ ಹೊಂದಿದ್ದರು. ಮುಹಮ್ಮದರು 6ನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೆದರು. ಚಿಕ್ಕಪ್ಪ ಮೂಲತಃ ವ್ಯಾಪಾರಿಯಾಗಿದ್ದು ಕೆಲಸದ ನಿಮಿತ್ತ ಅನೇಕ ದೂರದ ಸ್ಥಳಗಳಿಗೆ ಪ್ರಯಾಣ ಮಾಡಬೇಕಿತ್ತು. ಈ ಸಂದರ್ಭದಲ್ಲಿ ಮುಹಮ್ಮದರು ಸಹ ಪ್ರಯಾಣಿಕರಾಗಿದ್ದರು. ಕಾಲಾನಂತರ ಒಬ್ಬ ಶ್ರೀಮಂತ ವಿಧವೆಯಾಗಿದ್ದ ಖದೀಜಾ ಬಳಿ ಸೇವಾ ನೌಕರಿಗೆ ಮುಹಮ್ಮದರು ಸೇರಿದರು. ಮುಂದೆ ಆ ವಿಧವೆಯೊಂದಿಗೆ ವಿವಾಹವಾದರು. ಅವರಿಗೆ 2 ಪುತ್ರರು ಹಾಗೂ 4 ಪುತ್ರಿಯರು ಇದ್ದರು. ಸದಾ ಚಿಂತನ ಮಗ್ನರಾಗಿದ್ದ ಮೊಹಮ್ಮದರು ಮೆಕ್ಕಾ ಬಳಿ ಹಿರಾ ಎನ್ನುವ ಬೆಟ್ಟದ ತಪ್ಪಲಿನಲ್ಲಿ ಧ್ಯಾನಾಸಕ್ತರಾಗಿ ದೇವದೂತರಾದರು. ಮುಂದಿನ ಪ್ರಶ್ನೆ, ಹಿಜಿರಾ ಶಕ ಎಂದರೇನು? ಉತ್ತರ: ಸಾಮಾನ್ಯ ಶಕ 622ರಲ್ಲಿ ಮೊಹಮ್ಮದ್ ಪೈಗಂಬರರಿಗೆ ಜೀವಭಯ ಇರುವುದರಿಂದ ಅವರು ಮೆಕ್ಕಾದಿಂದ ಮದೀನಕ್ಕೆ ಪಯಣಿಸಿದರು. ಈ ಪಯಣವನ್ನು ಹಿಜರ ಶಕ ಎಂದು ಕರೆಯಲಾಗಿದೆ. ಮುಂದಿನ ಪ್ರಶ್ನೆ, ಇಸ್ಲಾಂ ಧರ್ಮದ ಆಚರಣೆಗಳು ಯಾವುವು? ಉತ್ತರ: ಇಸ್ಲಾಂ ಧರ್ಮದ ಆಚರಣೆಗಳು ಕಲೀಮಾ, ಅಲ್ಲಾನಲ್ಲಿ ಮಾತ್ರ ನಂಬಿಕೆ, ಮೊಹಮ್ಮದರು ಅವನ ಪ್ರವಾದಿಗಳು. ನಮಾಜ್, ಪ್ರತಿದಿನ 5 ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ರೋಜಾ, ರಂಜಾನ್ ತಿಂಗಳಿನಲ್ಲಿ ಉಪವಾಸ. ಜಕಾತ್, ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು. ಹಜ್, ಜೀವನದಲ್ಲಿ 1 ಬಾರಿ ಮೆಕ್ಕಾ ಯಾತ್ರೆ ಕೈಗೊಳ್ಳಬೇಕು. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.